ವಿಜಯ್ ನಿತ್ಯಾಗೆ ಕುತ್ತಿಗೆ ತಾಳಿ ಕಟ್ಟಿ ಅವಳನ್ನ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡ. ವಿಜಯ್ ಅವಳು ಕುತ್ತಿಗೆಗೆ 3 ಗಂಟೆ ಹಾಕ್ತಿದ್ದಂತೆ ತನಗೊಂದು ಸರಿ ತನಗೊಬ್ಬ ಮನುಷ್ಯ, ತನಗೊಂದು ಕುಟುಂಬ ಸಿಕ್ತು ಅಂತ ಅವಳಿಗೆ ಅನ್ನಿಸ್ತು. ಯಾರೂ ಇಲ್ಲದೆ ಅಜ್ಜಿ ಹತ್ರ ಬೆಳೆದಿದ್ಲು. ಆದರೆ ಅವಳು ದೊಡ್ಡವಳಾದ್ಮೇಲೆ ಅಜ್ಜಿ ಕೂಡ ಅವಳನ್ನ ಬಿಟ್ಟು ಹೋಗಿದ್ರು. ಆದರೆ ಅನ್ವಿತಾಳ ಸ್ನೇಹದಲ್ಲಿ ತಾನು ಯಾವತ್ತೂ ಒಬ್ಬಟ್ಟಿ ಅಂತ ಅವಳಿಗೆ ಅನ್ನಿಸ್ಲೇ ಇಲ್ಲ. ಇಲ್ಲಿಗೆ ಬಂದಮೇಲೆ ಆರ್ಯ ಮತ್ತು ವಿಜಯ್ ಕೂಡ ಅನ್ವಿತಾ ಎಷ್ಟು ಆಸರಿಯಾಗಿದ್ಲು ಅದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆಗಿದ್ರು. ವಿಜಯ್ ಪ್ರೀತಿಸ್ತಿದ್ದೀನಿ ಎಂದಾಗಲೂ ಅವರಿಗೆ ನನ್ನಂಥ ಒಬ್ಬಂಟಿ ಹುಡುಗಿ ಬೇಕಾ ಅಂತ ಅನ್ನಿಸಿತ್ತು. ಅವ್ರಿಗಂತ ಯಾವುದೇ ಭಾವನೆ ಇಲ್ಲದಿರೋದು, ವಿಜಯ್ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಮತ್ತು ಅವನ ವ್ಯಕ್ತಿತ್ವ ಇಷ್ಟವಾಗಿ ವಿಜಯ್ ಪ್ರೀತಿಯಲ್ಲಿ ಅರಿಯದೆಯೇ ಬಿದ್ದು ಹೋಗಿದ್ಲು. ಈಗ ಅವನ ಹೆಂಡತಿಯಾಗಿ ಬದಲಾಗಿದ್ದಕ್ಕೆ ತುಂಬ ಸಂತೋಷವಾಗ್ತಿದ್ರೆ ಅನ್ವಿತಾ ಬಂದು ನಿತ್ಯಾಳ ಕಣ್ಣೀರು ಒರೆಸಿ, ಹೋಯ್ ಇಷ್ಟು ಸಂತೋಷ ಸಮಯದಲ್ಲಿ ಯಾಕೆ ಹೇಳ್ತಿದ್ಯಾ? ಇನ್ನೂ ಖುಷಿಯಾಗಿರಬೇಕು. ಕಂಗ್ರಾಟ್ಸ್ ನಿತ್ಯ ಅಂತಿಬ್ಬರನ್ನು ಒಪ್ಕೊಂಡ್ಳು ಅನ್ವಿತಾ. ಇನ್ನುಳಿದ ಕಾರ್ಯಕ್ರಮಗಳು ಕೂಡ ಅದ್ದೂರಿಯಾಗಿ ನಡೆದವು. ಆಮೇಲೆ ಸಪ್ತಪದಿ ತುಳಿಯೋದು, ಅರುಂಧತಿ ನಕ್ಷತ್ರ ನೋಡೋದು ಎಲ್ಲವೂ ಒಂದರ ಹಿಂದೆ ಒಂದು ಪಟಪಟನೆ ಮುಗಿದು ಹೋದವು. ಬಂಧುಗಳೆಲ್ಲರೂ ಹೊಸ ಜೋಡಿಯನ್ನು ಆಶೀರ್ವದಿಸಿ ಹೋಗ್ತಿದ್ರೆ ಕೊನೆಗೆ ವರ ಮತ್ತು ವಧುವಿಗೂ ಊಟ ಬಡಿಸಿ ಇವರೆಲ್ಲರೂ ಅವರ ಜೊತೆಯೇ ಊಟಕ್ಕೆ ಕೂತರು. ಇನ್ನು ವಿಶು ಪಾಪು ಮದುವೆಯಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ದ. ಮತ್ತು ಅಜ್ಜಿ ತಾತ ಅಮ್ಮಮ್ಮ ತಾತ ಬಂದಿದ್ದರಿಂದ ಅವರ ಹತ್ರದಿಂದ ಅಪ್ಪನ ಹತ್ರ ಬರ್ತಾನೇ ಇರಲಿಲ್ಲ. ಅವನು ಅವರ ಹತ್ರವೇ ಸೆಟಲ್ ಆಗಿಬಿಟ್ಟಿದ್ದ. ಕನಿಷ್ಠ ಆರ್ಯ ಮತ್ತು ಅನ್ವಿತಾ ಬಂದು ಮಾತನಾಡಿಸಿದ್ರು ಎಲ್ಲಿ ಇವ್ರನ್ನ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ ಅವ್ರ ಕಡೆ ತಿರ್ಗೂ ನೋಡ್ತಿರ್ಲಿಲ್ಲ. ಅವ್ರು 4 ದಿನ ಇದ್ದು ಹೋಗ್ಬಿಡ್ತಾರೆ ಕಣೋ, ಆದರೆ ನೀನು ಮಾತ್ರ ಪರ್ಮನೆಂಟಾಗಿ ಇಲ್ಲೇ ಇರಬೇಕು. ಮನೆಗೆ ಹೋದ್ಮೇಲೆ ಅಪ್ಪ ಅಮ್ಮ ಅಂತ ಬಾ, ಅವಾಗ ನಿನ್ನ ವಿಷಯ ನೋಡ್ಕೊಳ್ತೀನಿ ಅಂತ ಆರ್ಯ ಮಗನಿಗೆ ಬೆದರಿಸಿ ಎಚ್ಚರಿಕೆ ಕೊಟ್ಟು ಮದುವೆಗೆ ಬಂದು ಹೋಗೋ ಸಂಬಂಧಿಕರು ಮತ್ತು ಗೆಳೆಯರನ್ನು ನೋಡ್ಕೊಳ್ತಿದ್ದ. ಹೀಗೆ ವಿಜಯ್ ಮತ್ತು ನಿತ್ಯಾಳ ಮದುವೆ ವೈಭವದಿಂದ ಪೂರ್ಣಗೊಂಡಿತು. ಇನ್ನು ದಾರೆ ಎಳೆದುಕೊಡುವಂತಹ ಸಮಯ ಬಂದಿದ್ದ ತಕ್ಷಣ ಅನ್ವಿತಾಳನ್ನು ನಿತ್ಯ ಹತ್ರ ಕೆಳ್ಕೊಂಡು ತುಂಬ ಹತ್ಲು. ನನಗೆ ಅಮ್ಮ ಆದರೂ ಅಪ್ಪ ಆದರೂ ಅಕ್ಕ ತಂಗಿ ಯಾವ ಸಂಬಂಧವಾದರೂ ನೀನೇ ಅನ್ವಿತಾ. ನನಗೆ ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ನೀನೇ. ನನಗಿಷ್ಟು ಒಳ್ಳೆಯ ಜೀವನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅನ್ವಿತಾ ಅಂತ ಹತ್ಲು. ಹಾಗೆ ಅನ್ವಿತಾಳನ್ನು ಅಪ್ಕೊಂಡು ಆರ್ಯನ ಕಾಲಿಗೆ ನಮಸ್ಕರಿಸ್ತಿದ್ರೆ ಆರ್ಯ ತಕ್ಷಣ ನಿತ್ಯಾಳು ಹಿಡಿದು, ಏನಿದು ನಿತ್ಯ, ನಾನು ಹೇಳಿದ್ದೀನಲ್ವಾ ನೀನು ಕೂಡ ನನ್ನ ತಂಗಿ ಅಂತ. ನನಗೆ ಚಂದ್ರಿಗೆ ಎಷ್ಟು ಮುಖ್ಯನೋ ನೀನು ಅಷ್ಟೇ ಮುಖ್ಯ, ಸರಿನಾ? ಇವೇನಾದರೂ ಈ ರೀತಿ ವೇಷ ಎಲ್ಲ ಮಾಡಿದ್ರೆ ನನಗೆ ಹೇಳು, ಇಬ್ಬರು ಸೇರಿ ಇವನ ಕತೆ ಮುಗಿಸ್ಬಿಡೋಣ ಅಂತ ಹೇಳಿ ವಿಜಯ್ ಮತ್ತು ನಿತ್ಯಾಳನ್ನು ಅಪ್ಕೊಂಡು ಹೇಳ್ದ. ಇಬ್ಬರಿಗೂ ಕಂಗ್ರಾಟ್ಸ್, ಖುಷಿಯಾಗಿರಿ. ನಿನಗೆ ತುಂಟಾಟ ಮಾಡ್ತಾ ನಿನ್ನನ್ನು ಕಾಡೋ 4 ಜನ ಮಕ್ಕಳು ಹುಟ್ಟಲಿ ಅಂತ ನಿನ್ನ ಗೆಳೆಯನಾಗಿ ಕೋರ್ತಿದ್ದೀನಿ ವಿಜಯ್ ಅಂದ ಆರ್ಯ. ಅಷ್ಟು ದೊಡ್ಡ ಬಂಪರ್ ಆಫರ್ ಬೇಡವೋ? ಸಾತ್ವಿಕವಾಗಿ ನಿಧಾನವಾಗಿರೋ ಒಬ್ಬ ಮಗ ಹುಟ್ಟಿದ್ರೆ ಸಾಕು ನನಗೆ. ಅಷ್ಟೊಂದು ದೊಡ್ಡ ಟ್ರೀಟ್ ನಮಗೆ ಅವಶ್ಯಕತೆ ಇಲ್ಲ ಬಿಡು ಅಂದ ವಿಜಯ್. ಹೀಗೆ ಹೇಳಿ ನಿತ್ಯಾಳನ್ನು ಕರ್ಕೊಂಡು ವಿಜಯ್ ಅವರ ಮನೆಗೆ ಹೊರಟ. ವಿಜಯ್ ಹಿಂದೆ ಅವರ ಅಪ್ಪ ಅಮ್ಮ ಅಕ್ಕ ಮತ್ತು ಭಾವ ಕೂಡ ಹೊರಟರು. ಹಾಗೆ ಒಂದು 4 ದಿನ ಈ ಕಾರ್ಯಕ್ರಮ ಅಂತ ದೇವಸ್ಥಾನಗಳನ್ನೆಲ್ಲ ಸುತ್ತಿ 1 ವಾರದ ನಂತರ ವಿಜಯ್ ಮತ್ತು ನಿತ್ಯಾಳ ಶೋಭಾನದ ಮುಹೂರ್ತ ನಿಗದಿ ಮಾಡಿ ಕೋಣೆಯನ್ನು ಅಲಂಕರಿಸಿ ವಿಜಯನನ್ನು ಮೊದಲು ಕಳುಹಿಸಿ ಆಮೇಲೆ ನಿತ್ಯಾಳನ್ನು ಸುಂದರವಾಗಿ ತಯಾರು ಮಾಡಿ ನಿತ್ಯಾಳ ಕೈಗೆ ಹಾಲಿನ ಲೋಟ ಕೊಟ್ಟು ವಿಜಯ್ ರೂಮ್ಗೆ ಕಳಿಸಿದ್ರು. ಎಷ್ಟೇ ಪರಿಚಯದ ವ್ಯಕ್ತಿಯಾದರೂ ಪರಿಚಯದ ರೂಮ್ ಆದರೂ ಕೂಡ ಭಯಪಡುತ್ತಲೇ ನಿತ್ಯ ರೂಮಿನ ಒಳಗೆ ಹೋದ್ಲು. ವಿಜಯ್ ಯಾವುದೇ ಭಯವಿಲ್ಲದೆ ತನ್ನ ಪ್ರೀತಿಯನ್ನು ಪೂರ್ತಿಯಾಗಿ ಅವಳಿಗೆ ನೀಡಿ ಅಂದು ಅವಳನ್ನು ತನ್ನೊಳನಾಗಿ ಮಾಡಿಕೊಂಡ. ಪೂರ್ತಿ ಭಯದಿಂದ ನಡುಕ್ತಾ ರೂಮಿಗೆ ಹೆಜ್ಜೆ ಇಟ್ಟ ನಿತ್ಯಾಳೆಲ್ಲ ಭಯಗಳನ್ನ ದೂರ ಮಾಡಿ ಪ್ರೀತಿಯಿಂದ ಅವಳನ್ನ ಹತ್ರ ಕೇಳಿಕೊಂಡ. ಅವಳನ್ನು ತನ್ನಲ್ಲಿ ಸೇರಿಸ್ಕೊಂಡು ತನ್ನೊಳನಾಗಿ ಮಾಡಿಕೊಂಡ ವಿಜಯ್. ಆ ರಾತ್ರಿ ಇಬ್ಬರಿಗೂ ತುಂಬ ಮಧುರವಾಗಿ ಕಳೆದು ಹೋಯಿತು. ನಿತ್ಯ ಕೂಡ ಅತ್ತೆ ಮಾವ ಅತ್ತಿಗೆ ಅಣ್ಣ ಅವರೆಲ್ಲ ಹೇಗಿರ್ತಾರೋ, ಹೊಸ ಮನುಷ್ಯರು, ಅವ್ರ ಜೊತೆ ಹೇಗಿರಬೇಕು ಅಂತ ತುಂಬ ಯೋಚಿಸಿದ್ಲು. ವಿಜಯ್ ಅವರ ಕುಟುಂಬ ತುಂಬ ಮುಕ್ತವಾಗಿರೋದು, ಎಲ್ಲರೂ ನಿತ್ಯ ಜೊತೆ ತುಂಬ ಆಪ್ತವಾಗಿರೋದ್ರಿಂದ ಹೊಸಬರು ಎಂಬ ಭಾವನೆಯೇ ಬರಲಿಲ್ಲ ಆಕೆಗೆ. ಬೇಗನೆ ಅವರೆಲ್ಲರ ಜೊತೆ ಬೆರೆತು ಹೋದ್ಲು. ಹಾಗೆ ಹೊಸ ದಂಪತಿಗಳನ್ನ 10 ದಿನಗಳ ನಂತರ ಆರ್ಯ ಮತ್ತು ಅನ್ವಿತಾ ಇಬ್ಬರು ತಮ್ಮನೆ ಕರೆತಂದರು. ಒಂದು 4 ದಿನ ಇಲ್ಲೇ ಇರಿ ಅಂತ. ಅವರು ಹೋಗುವಾಗ ಹೊಸ ಬಟ್ಟೆಗಳು ಮತ್ತು
ಒಳ್ಳೆಯ ಔತಣಕೂಟ ಏರ್ಪಡಿಸಿ ಕಳಿಸ್ಕೊಟ್ರು. ಹಾಗೆ 6 ತಿಂಗಳು ಸುಮ್ಮನೆ ಕಳೆದು ಹೋಯಿತು. 6 ತಿಂಗಳು ಮುಗೀತಿದ್ದಂತೆಯೇ ವಿಜಯ್ ಅಮ್ಮ, ಅಪ್ಪ, ಅಕ್ಕ ಮತ್ತು ಭಾವ ಎಲ್ಲರೂ ಮತ್ತೆ ಅಮೇರಿಕಾಗೆ ಹೊರಟರು. 6 ತಿಂಗಳಿಗೊಮ್ಮೆ ಬರ್ತೀವಿ ಮಗನೇ, ಹಾಗೆ ನೀವು ಕೂಡ ಆಗಾಗ ಅಲ್ಲಿಗೆ ಬರ್ತೀರಿ. ಅವಳಿನ್ನೂ ಅಲ್ಲಿ ನಮ್ಮ ಮನೆಯನ್ನು ನೋಡಿಲ್ಲ ಅಲ್ವಾ, ನೀನು ಅಲ್ಲಿಯೇ ನಿಲ್ಲಿಸಿದ್ರೆ ಸೊಸೆಯನ್ನು ಕರ್ಕೊಂಡು ಅಲ್ಲೇ ಇರ್ತಿದ್ದೆ. ಆದರೆ ನೀನು ಆರ್ಯನನ್ನ ಬಿಟ್ಟು ಬರೋದಿಲ್ಲ ಅಂತ ನಮಗೆ ಗೊತ್ತು. ಎಲ್ಲಿದ್ದರೂ ಇಬ್ಬರು ಸಂತೋಷವಾಗಿದ್ದರೆ ನಮಗೆ ಅಷ್ಟೇ ಸಾಕು. ಚೆನ್ನಾಗಿರಿ ಇಬ್ಬರು, ಸರಿನಾ ಅಂತ ಹೋಗುವಾಗ 100 ಎಚ್ಚರಿಕೆಗಳನ್ನ ನೀಡಿ ವಿಜಯ್ ಕುಟುಂಬ ಅಮೇರಿಕಕ್ಕೆ ಹೊರಡಿತು. ನಿಜವಾಗಿಯೂ ತನ್ನ ತಂದೆ ತಾಯಿ ದೂರ ಹೋಗ್ತಿದ್ದಾರೆ ಎಂಬಂತೆ ನಿತ್ಯ ಅತ್ಲು. ತನ್ನ ಅತ್ತೆ ಮತ್ತು ಅತ್ತಿಗೆಯನ್ನು ಅಪ್ಪಿಕೊಂಡು ಅಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ಹತ್ತಿರವಾಗಿದ್ದರು. ಹುಚ್ಚಿ, ನಿನ್ನ ಗಂಡ ಇರುವಾಗ ನಮಗಾಗಿ ಹೀಗೆ ಯಾರಾದರೂ ಅಳ್ತಾರಾ? ನಾವು ಹೋಗ್ತಿದ್ವಿ ಅಂತ ನೀನು ಖುಷಿ ಪಡಬೇಕು. ಒಬ್ಬೊಬ್ಬರು ಹಾಗೆ ಇರ್ತಾರೆ, ಆದರೆ ನೀನೇನು ಹೀಗಳ್ತಿದೆಯಾ ಅಂತ ನಿತ್ಯಾಳನ್ನು ಸಮಾಧಾನ ಪಡಿಸುವಷ್ಟರಲ್ಲಿ ಅವರಿಗೆ ಸಾಕಾಗೋಯಿತು. ನಿನಗೆ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಿದ್ರೆ ಬಾ ಅಮೇರಿಕಕ್ಕೆ, ನಿನ್ನನ್ನು ನಾವು ಕರ್ಕೊಂಡು ಹೋಗ್ತೀವಿ. ಆಗ ನಿನ್ನ ಹಿಂದೆ ಇವನು ಬರ್ತಾನೆ, ಸರಿನಾ ಅಂತ ಮಾವ ಹೇಳಿದ್ದಕ್ಕೆ ನಿತ್ಯ ನಗ್ತಾ ಹ್ಞೂ ಮಾವ ಹಾಗೆ ಅಂತ ಅಂದ್ಲು. ಅವರು ಹೋದ ಮೇಲೆ ನಿತ್ಯಾಳನ್ನು ಸಮಾಧಾನ ಮಾಡಿಸಿ ಏರ್ಪೋರ್ಟ್ನಿಂದ ಮನೆಗೆ ಕರ್ಕೊಂಡು ಬಂದುಬಿಟ್ಟ ವಿಜಯ್. ಒಂದು ದಿನ ಆರ್ಯ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಊಟ ಸಮಯವಾಗುತ್ತಲೇ ವಿಜಯ್ಗೆ ಫೋನ್ ಮಾಡಿ, ಏನೋ ಹೊಸ ಮದುಮಗನೇ, ಮದುವೆಯಾಗ 6 ತಿಂಗಳಾಯ್ತು ಕಣೋ, ಆದರೂ ಈ ರಜೆಗಳು ಏನಿನ್ನೂ ಮನೇಲಿರೋದು ಸಾಕಾಗಲಿಲ್ವಾ? ಮದುವೆಗೆ ಅಂತ 1-2 ತಿಂಗಳು ರಜೆ ಕೊಟ್ಟಿದ್ದೆ, ಆದರೂ ಸರಿಯಾಗಿ ಆಫೀಸಿಗೆ ಬರ್ತಿಲ್ಲ. ಮಗನೇ, ನೀನು ಈ ತಿಂಗಳು ಸಂಬಳ ಕೇಳು, ನಿನ್ನ ವಿಷಯ ನೋಡ್ಕೊಳ್ತೀನಿ ಅಂತ ಬೆದರಿಸ್ದ. ನಿನ್ನ ಬೋಳ್ ಸಂಬಳ ಯಾರಿಗೆ ಬೇಕು, ನೀನೇ ಇಟ್ಕೋ, ನನಗೇನು ಅವಶ್ಯಕತೆ ಇಲ್ಲ. ನಿಜಕ್ಕೂ ಹೊಸ ಮದುಮಗ ಅಂತ ನೀನೇ ಅಂತಿದೀಯ ಅಲ್ವಾ? ನನಗೆ ಎಷ್ಟು ಕೆಲಸ ಇದೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ವಿಜಯ್ ನಗ್ತ. ನಿಜಕ್ಕೂ ನಾನು ನಿತ್ಯಾಳನ ಆಫೀಸಿಗೆ ಬರಬೇಡ ಅಂತ ಹೇಳಿ ತಪ್ಪು ಮಾಡಿದೆ ಕಣೋ. ಅವಳು ಆಫೀಸಿಗೆ ಬಂದರೆ ಸಾಕು, ನೀನು ಬಾಲ ಅಲ್ಲಾಡಿಸ್ತಾ ಅವಳು ಹಿಂದೆ ಬರ್ತೀಯಾ ಅಂತ ಹೇಳ್ದ. ನಾಳೆಯಿಂದಲೇ ನಿತ್ಯಾಳನ ಆಫೀಸಿಗೆ ಬರೋದಕ್ಕೆ ಹೇಳ್ತೀನಿ. ನನ್ನ ಮಾತು ಅವಳು ಮೀರೋದಿಲ್ಲ ಅಲ್ವಾ, ಅವಾಗ ತಿಳಿಯುತ್ತೆ ನಿನಗೆ ಅಂತ ಆರ್ಯ ಬೆದರಿಸಿದಾಗ, ಏಯ್ ಮಗನೇ, ಈಗ ನಾನು ಆಫೀಸಿಗೆ ಬಂದು ಏನು ಕಿತ್ತಾಗಬೇಕು ಹೇಳು ಅಂತ ಅರ್ಜೆಂಟ್ ಪ್ರಾಜೆಕ್ಟ್ಗಳೇನೂ ಇಲ್ಲ ಅಲ್ವಾ ಅಂದ ವಿಜಯ್. ಇಲ್ಲಿ ಕೆಲಸ ಇಲ್ದಿದ್ರು ನೀನು ಹಾಗೆ ನನ್ನ ಮುಂದೆ ಕೂತಿದ್ರೆ ನನಗೆ ಒಂದು ರೀತಿ ತೃಪ್ತಿ ಕಣೋ. ಆ ಮಾತನ್ನೇ ಸೈಕೋಸಿಮ್ ಅಥವಾ ಶ್ಯಾಡಿಸಮ್ ಅಂತಾರೆ ನಮ್ಮ ಊರಲ್ಲಿ ಅಂತಂದ ವಿಜಯ್ ಕೋಪದಿಂದ. ನೀನೇನಾದರೂ ಅಂದ್ಕೋ, ನಾಳೆ ಆಫೀಸಿಗೆ ಬರಲೇಬೇಕು, ಇಲ್ದಿದ್ರೆ ನಿನ್ನ ವಿಷಯ ನೋಡ್ಕೊತೀನಿ ಅಂತ ಆರ್ಯ ನಗ್ತಾ ಫೋನ್ ಕಟ್ ಮಾಡ್ದ. ವಿಜಯ್ ಕೋಪದಿಂದ ಕಟ್ಟಾದ ಫೋನ್ ನೋಡ್ತಿದ್ದಾಗ, ಏನಾಯಿತು ವಿಜಯ್ ಅಂತ ಕೇಳಿದ್ಲು ನಿತ್ಯ. ಏನಾಗುತ್ತೆ, ನಿನ್ನ ಅಣ್ಣ ಇರುವಾಗ ನನ್ನ ಕೆಲಸ ಮುಗ್ದು ಹೋಗುತ್ತೆಲ್ಲ. ಆ ಕಳ್ಳ ನನ್ನ ಮಗ ನನ್ನ ಆಫೀಸಿಗೆ ಬರ್ತಿಲ್ಲ ಅಂತ ಕಿರುಕುಳ ಕೊಡ್ತಿದ್ದಾನೆ. ನಾಳೆ ನಾನು ಆಫೀಸಿಗೆ ಬರೆದಿದ್ರೆ ನಿನ್ನನ್ನು ಆಫೀಸಿಗೆ ಬರೋದಕ್ಕೆ ಫೋನ್ ಮಾಡ್ತಾನಂತೆ. ಆವಾಗ ನೀನು ಹೋದರೆ ನಿನ್ನ ಹಿಂದೆ ನಾನು ಆಫೀಸಿಗೆ ಬರ್ತೀನಿ ಅಂತ ನಿಮ್ಮಣ್ಣ ತನ್ನ ಬುದ್ಧಿ ಉಪಯೋಗಿಸ್ತಿದ್ದಾನೆ ಅಂತ ಹೇಳ್ದ ವಿಜಯ್. ಹಾಂ, ಅಣ್ಣ ಹೇಳಿದ ನಿಜಾನೇ ಅಲ್ವಾ ವಿಜಯ್? ಈ ನಡುವೆ ಸರಿಯಾಗಿ ಆಫೀಸ್ಗೆ ಹೋಗ್ತಿದ್ಯಾ ನೀನು? ನಿನಗೆ ಮದುವೆಗೆ ಅಂತ ಹೇಗೂ 2-3 ತಿಂಗಳು ರಜೆ ಕೊಟ್ಟಿದ್ದಾರಣ್ಣ, ಪಾಪ ಅಂದ್ಲು. ಆಮೇಲಾದರೂ ಸರಿಯಾಗಿ ಆಫೀಸ್ಗೆ ಹೋಗ್ತಿದ್ಯಾ ಅಂದರೆ, ಇಲ್ಲ, ಅದೂ ಇಲ್ಲ, ಕೆಲವೊಮ್ಮೆ ಆಫೀಸ್ಗೆ ಹೋಗೋದಿಲ್ಲ. ಅದಕ್ಕೆ ಅಣ್ಣ ಈ ದಾರಿಗೆ ಬಂದ ಹಾಗಿದೆ. ಅದೇ ಒಳ್ಳೆ ನಿರ್ಧಾರ. ನಾನು ಆಫೀಸ್ಗೆ ಹೋದೆ ಅಂತ ಅಂದ್ಕೋ, ನನ್ನ ಹಿಂದೆ ನೀನು ಬರ್ತೀಯ ಅಲ್ವಾ? ಅಣ್ಣನಿಗೆ ಯಾವುದು ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಬಿಡು ವಿಜಯ್ ಅಂತ ನಿತ್ಯ ನಗ್ತಿದ್ರೆ, ನಿನಗೂ ನಿಮ್ಮ ಅಣ್ಣನಿಗೂ ಕೊಬ್ಬು ಜಾಸ್ತಿ ಆಗಿದೆ. ಅರೆ ಹೊಸ ಮದುಮಗ ಅಂತ ಸ್ವಲ್ಪನಾದರೂ ಕನಿಕರ ಇಲ್ಲ ನಿಮ್ಮ ಅಣ್ಣನಿಗೆ ನನ್ನ ಮೇಲೆ ಅಂತ ಹೇಳಿ ನಿತ್ಯಾಳ ಸೊಂಟವನ್ನು ಹಚ್ಚಿಬಿಡ್ದ. ಅವಳನ್ನ ಅಪ್ಕೊಂಡು, ಆದರೆ ನನಗೆ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ವೇ ಅಂತ ಹಠ ಹಿಡಿಯಲು ಶುರು ಮಾಡ್ದ ವಿಜಯ್. ನಾಚಿಕೆ ಇಲ್ದಿದ್ರೆ ಸರಿ ಆ ಕಡೆ, ಮದುವೆಯಾಗ 6 ತಿಂಗಳಾಯಿತು, ಸ್ವಲ್ಪ ಆದರೂ ಬುದ್ಧಿ ಇರಬೇಕು ಇನ್ನೂ ಮನೆಯಲ್ಲಿರೋದಕ್ಕೆ. ನಾಳೆಯಿಂದ ನೀನು ಆಫೀಸ್ಗೆ ಹೋಗಲೇಬೇಕು, ಇಲ್ದಿದ್ರೆ ಆರ್ಯ ಅಣ್ಣನ ಆಫೀಸ್ಗೆ ನಾನು ಹೋಗ್ತೀನಿ, ಆವಾಗ ನಿನಗೆ ತಿಳಿಯುತ್ತೆ ಅಂತ ನಿತ್ಯ ಹೇಳಿದ್ದಕ್ಕೆ, ಹಾಗಿದ್ರೆ ತಪ್ಪಲ್ವಾ ಅಂತ ಸಣ್ಣ ಮಗುವಿನಂತೆ ಮುಖ ಮಾಡ್ಕೊಂಡು ಕೇಳ್ದ ವಿಜಯ್. ಖಂಡಿತವಾಗ್ಲೂ ತಪ್ಪಲ್ಲ ಅಂತ ಖಂಡಿತವಾಗಿ ಹೇಳಿದ್ಲು ನಿತ್ಯ. ಸರಿ ಬಿಡು ರಾಕ್ಷಸಿ, ಹಾಗಾದರೆ ನಾಳೆಯಿಂದ
ಬುದ್ಧಿವಂತನಾಗಿ ಆಫೀಸ್ಗೆ ಹೋಗ್ತೀನಿ, ಆದರೆ ಈಗ ನಾನು ಕೇಳಿದ್ದನ್ನು ನೀನು ಬುದ್ಧಿವಂತಿಕೆಯಿಂದ ಕೊಡಬೇಕು ಅಂತ ನಿತ್ಯಾಳನ್ನು ಅಪ್ಕೊಂಡ ವಿಜಯ್. ಹೀಗೆ ದಿನಗಳು ಎಲ್ಲರಿಗೂ ಸುಂದರವಾಗಿ ಸಾಗ್ತಿದ್ವು. ಒಂದು ದಿನ ಬೆಳಿಗ್ಗೆ ಚಂದು ಏಳೋ ಮುಂಚೆಯೇ ಉದಯ್ ಹೊಲದ ಹತ್ರ ಹೋಗಿದ್ದರಿಂದ ಚಂದು ಏಳುವಷ್ಟರಲ್ಲಿ ಅವಳ ಫೋನಿಗೆ ಮೆಸೇಜ್ ಬಂದಿತ್ತು. ಕೆಲಸದವ್ರೇನು ಅರ್ಜೆಂಟ್ ಕೆಲಸ ಇದೆ ಅಂತ ಬರೋದಕ್ಕೆ ಹೇಳಿದರು. ಚಂದು ಅದಕ್ಕೆ ಬಂದೆ, ಇವತ್ತು ಮನೆಗೆ ಬರೋದು ತಡ ಆಗಬಹುದು, ಡ್ರೈವರ್ ಜೊತೆ ಊಟನ ಇಲ್ಲೇ ಕಳಿಸು, ನಾನಿಲ್ಲ ಅಂತ ತಿಂಡಿ ಮಾಡದೇ ಇರಬೇಡ, ನೀನು ತಿಂದು ನನಗೆ ಊಟ ಕಳಿಸು ಅಂತ ಇರುವ ಸಂದೇಶವನ್ನು ನೋಡಿ ಅದನ್ನು ನೋಡಿ ಚಂದು ಮೆಲ್ಲಗೆ ನಗು ತಂದುಕೊಂಡು ಎದ್ದು ಜುಟ್ಟು ಕಟ್ಕೊಂಡು ಫ್ರೆಶ್ ಆಗಿ ಬಂದು ಸೀರೆ ಉಟ್ಕೊಂಡ್ಳು. ಈಗಾಗಲೇ ಅವಳಿಗಾಗಿ ತಿಂಡಿ ತಯಾರಾಗಿತ್ತು. ಅದನ್ನು ತಿಂದು ತನ್ನ ಭಾವನಿಗಾಗಿ ತಾನೇ ಊಟ ತಯಾರಿಸಿ ಡ್ರೈವರ್ ಬಂದಾಗ ಇಲ್ಲ ನಾನೇ ತಗೊಂಡು ಹೋಗ್ತೀನಿ ಅಂದ್ಲು. ನಿನ್ನ ಜೊತೆ ನಾನು ಬರ್ತೀನಿ ಬಾ ಅಂತ ಅವರು ಹೊರಟರು. ಹಾಗೆ ಕಾರ್ನಲ್ಲಿ ಹೊಲದ ಹತ್ತಿರ ಹೊರಟಳು ಚಂದು. ಕಾರ್ ರಸ್ತೆವರೆಗೆ ಮಾತ್ರ ಹೋಗಿದ್ದರಿಂದ ಅಲ್ಲಿಳಿದು ನಾನು ಹೋಗ್ತೀನಿ, ನೀವು ಇಲ್ಲೇ ಇರಿ, ನನಗಲ್ಲಿ ಸ್ವಲ್ಪ ತಡ ಆಗಬಹುದು ಅಂತ ಹೇಳಿ ಮೆಲ್ಲಗೆ ಹೊಲದ ಬದಿ ಮೇಲೆ ಚಂದು ನಡೆಯುತ್ತಾ ಕೈಯಲ್ಲಿ ಊಟದ ಬುತ್ತಿ ಹಿಡಿದು ಬರ್ತಿದ್ರೆ ದೂರದಲ್ಲಿ ಕೆಲಸ ಮಾಡ್ತಿದ್ದವರು ಉದಯ್ ಅದೋ ನೋಡಿ ಚಂದಮ್ಮ ಬರ್ತಿದ್ದಾರೆ ಅಂದರು. ಉದಯ್ ತಕ್ಷಣ ಚಂದುಳನ್ನು ನೋಡಿ ನೀನು ಇಲ್ಲಿಗೆ ಯಾಕೆ ಬಂದೆ ಈ ಬಿಸಿಲಿನಲ್ಲಿ, ಡ್ರೈವರ್ ಜೊತೆ ಕಳಿಸೋದಕ್ಕೆ ಹೇಳಿದೆ ಅಲ್ವಾ ಅಂತ ಹೋಗಿ ಹೆಂಡತಿಯನ್ನು ಜಾಗ್ರತೆಯಿಂದ ಕರ್ಕೊಂಡು ಬಂದು ಅಲ್ಲಿ ಹೊಲದ ಕೆಲಸ ನಡೀತಿರೋದನ್ನು ತೋರಿಸಿ ಇಲ್ಲಿ ಬಿಸಿಲು ಜಾಸ್ತಿ ಇದೆ, ಇಲ್ಲಿ ಬೇಡ ನಡಿ, ಸ್ವಲ್ಪ ದೂರದಲ್ಲಿ ನಮ್ಮ ತೋಟ ಇದೆ ಅಲ್ವಾ ಅಲ್ಲಿ ತಂಪಾಗಿರುತ್ತೆ ಅಂತ ಅಲ್ಲಿಂದ 20 ನಿಮಿಷ ದೂರದಲ್ಲಿದ್ದ ಅವರ ತೆಂಗಿನ ತೋಟಕ್ಕೆ ಕರೆದೊಯ್ದ ಉದಯ್. ಇಲ್ಲಿ ಬಿಸಿಲಿದೆ ಚಂದು, ಯಾಕೆ ಬರೋದಕ್ಕೋದೆ ಅಂತೇಳಿ ಅವ್ನು ತೋಟಕ್ಕೆ ಕರ್ಕೊಂಡು ಹೋದ. ಅಲ್ಲಿ ತುಂಬ ತಂಪಾಗಿತ್ತು, ಮಂಚ ಮತ್ತು ಕುರ್ಚಿಗಳೆಲ್ಲ ಇರೋದ್ರಿಂದ ಹಬ್ಬ ಅಂತ ಸುಸ್ತಾಗಿ ಚಂದು ಹೋಗಿ ಮಂಚದ ಮೇಲೆ ಕೂತ್ಲು. ಅದಕ್ಕೆ ಮನೆಯಲ್ಲಿರೋ ಡ್ರೈವರ್ ಜೊತೆ ಕಳಿಸು ಅಂತ ಅಂದಿದ್ದು, ನೀನು ತೊಂದರೆ ಪಡೋದು ಅವಶ್ಯಕತೆ ಇತ್ತಾ ಅಂತ ಹೆಂಡತಿ ಸುಸ್ತಾಗಿರೋದನ್ನು ನೋಡಿ ತಣ್ಣೀರನ್ನು ತಂದು ಕೊಟ್ಟ ಉದಯ್. ಥ್ಯಾಂಕ್ ಯು ಬಾಬಾ, ಮನೆಯಲ್ಲೇ ಇದ್ದು ಬೇಸರ ಆಗ್ತಿತ್ತು, ಇವತ್ತು ಊಟಕ್ಕೂ ಮನೆಗೆ ಬರೋದಿಲ್ಲ ಅಂತ ಅಂದೆ ನೀನು, ನಾನು ಬೆಳಿಗ್ಗೆ ಹೇಳೋ ಮುಂಚೆಯೇ ಇಲ್ಲಿಗೆ ಬಂದಿದ್ಯಾ, ನಿನ್ನನ್ನು ನೋಡದೆ ಇರೋದು ಹೇಗೆ ಹೇಳು ಅಂತ ಚಂದು ಮುದ್ದಾಗಿ ಕೇಳಿದಾಗ ಹೆಂಡತಿಯ ಮುಗ್ಧ ಮುಖವನ್ನು ನೋಡಿ ನಕ್ಕು, ಹೊಲದಲ್ಲಿ ಕೆಲಸ ನಡೀತಿದೆ ಅಲ್ವಾ, ಖಂಡಿತ ನಾನಿಲ್ಲಿ ಇರಲೇಬೇಕು, ಅದಕ್ಕೆ ನಿನಗಿಂತ ಮುಂಚೆನೇ ಬಂದುಬಿಟ್ಟೆ, ಅಷ್ಟಕ್ಕೂ ನೀನು ತಿಂಡಿ ಮಾಡಿದ್ಯಾ, ಊಟ ಮಾಡಿದ್ಯಾ ಅಂತ ಉದಯ್ ಕೇಳ್ದ. ತಿಂಡಿ ಮಾಡಿದೆ, ಊಟ ನಿನ್ನ ಜೊತೆ ಮಾಡಬೇಕು ಅಂತ ಇಲ್ಲೇ ತಂದಿದ್ದೀನಿ ಅಂದ್ಲು ಚಂದು. ಹಾಗೆ ಆಗಲಿ ಅಂತ ಟೇಬಲ್ ಮೇಲೆ ಬುತ್ತಿ ಇಟ್ಟು ತಟ್ಟೆಯಲ್ಲಿ ಊಟ ಹಾಕಿ ಉದಯ್ ತಂದು ಮಂಚದ ಮೇಲೆ ಕೂತ. ಚಂದುಳ ಎದುರು ಕುರ್ಚಿ ಹಾಕ್ಕೊಂಡು ಕೂತು ಈಗ ತಗೋ ಅಂತ ಹೆಂಡತಿಗೆ ತಿನ್ನಿಸ್ತಿದ್ದ. ಚಂದು ತಿನ್ನಿದ್ಲೆ, ನೀನು ಕೂಡ ತಿನ್ನು ಬಾವ ಅಂದ್ಲು. ನೀನು ಮೊದಲು ತಿನ್ನು, ಆಮೇಲೆ ನಾನು ತಿಂತೀನಿ ಅಂತ ಚಂದುಳಿಗೆ ತಿನ್ನಿಸ್ತಾ ಉದಯ್ ಕೂಡ ತಿಂತಿದ್ದಾಗ ಬಾಬಾ ಅಂತ ಕರೆದ್ಲು ಚಂದು. ಹೇಳಿ ಚಂದು ಅಂದ ಉದಯ್. ನಿನಗೊಂದು ವಿಷಯನ ಹೇಳಬೇಕು. ಏನಾಯಿತು ಅಂತ ಕೇಳ್ದ ಉದಯ್. ಅದು ಹೇಗೆ ಹೇಳಬೇಕು ಅಂತ ತಿಳಿತಿಲ್ಲ ಭಾವ ಅಂತ ಮೆಲ್ಲಗೆ ಚಂದು ಹೇಳ್ತಿದ್ದಾಗ, ನನ್ನ ಹತ್ರ ಭಯ ಪಡೋದಕ್ಕೆ ಯಾವಾಗ ಕಲ್ತ್ಕೊಂಡೆ ನೀನು ಅಂತ ಉದಯ್ ಕೈ ತೊಳ್ಕೊಂಡು ಬಂದು ಕೇಳ್ದ. ಚಂದು ಪಕ್ಕದಲ್ಲಿ ಕೂತು ಅವಳ ಭುಜದ ಮೇಲೆ ಕೈ ಹಾಕಿ ಅವಳ ಮುಖವನ್ನು ತನ್ನ ಕಡೆ ತಿರುಗಿಸ್ಕೊಂಡು ಏನಾಯ್ತು ಕಂದ ಅಂತ ಪ್ರೀತಿಯಿಂದ ಕೇಳ್ದ. ಅವನನ್ನು ನೋಡುತ್ತಾ ಹೇಳಲು ಸಂಕೋಚವಾಗಿ ಅವನೇ ಎದೆ ಮೇಲೆ ಮುಖ ಮುಚ್ಚಿಟ್ಕೊಂಡು ಹೇಗೆ ಹೇಳಬೇಕಂತ ತಿಳಿತಿಲ್ಲ ಬಾವ, ಆದರೆ ನಿನಗೆ ಹೇಳೋವರೆಗೂ ನನಗೆ ಮನಸ್ಸು ಕೇಳ್ತಿಲ್ಲ, ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಅವನ ಶರ್ಟ್ ಗಟ್ಟಿಯಾಗಿ ಹಿಡ್ಕೊಂಡ್ಳು. ಈಗ 3ನೇ ತಿಂಗಳು ಬಾವ, ನಿನ್ನ ಹತ್ರ ಬರೋ ಮುಂಚೆ ನಮ್ಮ ಊರಿನ ಡಾಕ್ಟರ್ ಹತ್ರ ಹೋಗಿ ಬಂದೆ ಅಂದ್ಲು ಚಂದು. ಅವಳ ಆ ಮಾತು ಹೇಳಿದ್ದೆ ತಡ ಉದಯ್ ಮುಖ ಎಷ್ಟು ಬೆಳಗ್ತು ಅಂದರೆ ಅವನು ತುಂಬಾ ಸಂತೋಷಗೊಂಡ. ಈ ಪ್ರಪಂಚದ ಎಲ್ಲ ಸುಖವೂ ತನ್ನ ಹತ್ರವೇ ಇರುವಂತೆ ಖುಷಿ ಪಡ್ತಾ ನಿಜವಾಗಿಯೂ ಅಂತ ಕೇಳ್ದ. ಹೌದು ಬಾವ ಅಂತ ಚಂದು ಮೆಲ್ಲಗೆ ಹೇಳಿದ ತಕ್ಷಣ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ನೀನು ಅಮ್ಮ ಆಗ್ತಿದೆಯಾ ಅಂದ ಉದಯ್. ನೀನು ಅಪ್ಪ ಕೂಡ ಆಗ್ತಿದೆಯಾ ಅಂತ ಚಂದು ಕೂಡ ಕಣ್ಣೀರು ಹಾಕ್ತಾ ಹೇಳಿದಾಗ ತಕ್ಷಣ ಚಂದುಳನ್ನು ಅಪ್ಕೊಂಡು ಈ ವಿಷಯ ನನಗೆ ಅಲ್ಲೇ ಹೇಳ್ಬೋದಿತ್ತಲ್ವಾ, ಇಷ್ಟು ದೂರ ಬರಬೇಕಿತ್ತ ಈ ಬಿಸಿಲಿನಲ್ಲಿ,
ಹೊಲದ ಬದಿ ನೋಡು ಹೇಗಿದೆ ಅಂತ. ಇಲ್ಲಿ ನಡೆಯೋದಕ್ಕೆ ಆಗೋದಿಲ್ಲ ಅಲ್ವಾ? ನೀನು ಬರೋದು ಅವಶ್ಯಕತೆ ಇತ್ತಾ ಇಲ್ಲಿ? ಒಂದು ಮಾತು ನನಗೆ ಹೇಳಿದರೆ ಎಂಥ ಮುಖ್ಯ ಕೆಲಸ ಇದ್ರೂ ಬಿಟ್ಟು ಬರ್ತಿದ್ದೆ ಅಲ್ವಾ? ನಿನಗಿಂತ ನನಗೆ ಯಾವುದು ಹೆಚ್ಚಲ್ಲ ಅಂತ ಗೊತ್ತು ತಾನೇ. ಹೀಗಿದೆ ಪರಿಸ್ಥಿತಿ ಅಂತ ಹೇಳಿದರೆ ಬರ್ತಿದ್ದೆ ಅಲ್ವಾ? ನಡಿ, ನೀನಿಲ್ಲಿ ಹೊರಗಿರಬಾರ್ದು, ಮನೆಗೆ ಹೋಗೋಣ ನಡಿ. ನಾನು ಕೂಡ ನಿನ್ನ ಜೊತೆ ಬರ್ತೀನಿ. ನಮ್ಮ ಜನಕ್ಕೆ ಹೇಳ್ತೀನಿ ಇಲ್ಲಿ ನೋಡ್ಕೊಳ್ಳೋದಕ್ಕೆ, ನಡಿ ಹೋಗೋಣ ಅಂತ ಉದಯ್ ಅವಸರ ಮಾಡಿದಾಗ, ಅಯ್ಯೋ ಪರವಾಗಿಲ್ಲ ಬಾವ, ನಿನ್ನ ಕೆಲಸ ನೀನು ನೋಡ್ಕೊ, ನನಗಿಲ್ಲಿ ತಂಪಾಗಿ ಚೆನ್ನಾಗಿ ಅನ್ನಿಸ್ತಿದೆ. ನಾನು ಕೂಡ ಹೊರಗೆ ಬಂದು ತುಂಬ ದಿನ ಆಯ್ತಲ್ವಾ ಬಾವ, ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ಅಂದ್ಲು. ಬೇಡ, ನನಗೇನು ಕೆಲಸ ಇಲ್ಲ, ಅವ್ರು ಕೆಲಸ ಮಾಡ್ತಿದ್ರೆ ನಾನು ನೋಡೋದಷ್ಟೇ, ಅದನ್ನು ನಮ್ಮವ್ರಿಗೆ ಹೇಳ್ತೀನಿ ಬಿಡು. ಇಲ್ಲಿ ಬೇಡ, ಹೋಗೋಣ ಅಂತ ಉದಯ್ ಬೇರೆಯವರಿಗೆ ಕೆಲಸ ಜವಾಬ್ದಾರಿ ವಹಿಸಿ ಹೆಂಡತಿಯನ್ನು ಕರ್ಕೊಂಡು ಕಾರ್ನಲ್ಲಿ ಮನೆಗೆ ಹೊರಟ. ಅಬ್ಬಾ ಬಾವ, ನಾನು ಚೆನ್ನಾಗಿ ಇದ್ದೀನಿ ಅಂತ ಹೇಳಿದ್ರು ನೀನು ಯಾಕಿಷ್ಟು ಗಾಬರಿ ಪಡಬಾರ್ದು ಸಾಹೇಬ್ರೆ. ಉದಯ್ ಭುಜದ ಮೇಲೆ ತಲೆ ಇಟ್ಟು ಅವನ ಕೈ ಹಿಡ್ಕೊಂಡು ಕಾರ್ನಲ್ಲಿ ಕೂತ್ಲು ಚಂದು. ಗಾಬರಿ ಅಲ್ಲ ಕಂದ, ಅದು ನನ್ನ ಪ್ರೀತಿ. ನೀನು ಈ ಬಿಸಿಲಿನ ಸುಸ್ತಾಗ್ತಿದೆಯೋ ಅಂತ. ಜೊತೆಗೀಗ ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು ಕೂಡ ಬೆಳೀತಿದೆ ಅಂದಮೇಲೆ ನಿಮ್ಮನ್ನು ತೊಂದರೆಗೆ ಸಿಲುಕಿಸ್ತೀನ ನಾನು? ಅದಕ್ಕೆ ಇನ್ನೊಂದು ಬಾರಿ ನನಗೆ ಹೇಳಿದೆ ಹೊಲಕ್ಕೆ ಬಂದೆ ಅಂದರೆ ನಿನ್ನ ವಿಷಯ ನೋಡ್ಕೊತೀನಿ. ಇಂದಿನಿಂದ ನೀನು ಬೆಡ್ ಇಳಿಯೋದಕ್ಕೂ ಕೂಡ ಬಿಡೋದಿಲ್ಲ, ಅರ್ಥ ಆಯ್ತಾ ಅಂತ ಚಂದುಳಿಗೆ ಎಚ್ಚರಿಕೆ ನೀಡ್ತಾ, ಅತ್ತೆ ಮನೆಗೆ ಹೋಗೋಣವಾ ಅಂತ ಕೇಳ್ದ. ಚಂದುವಿಗೂ ತನ್ನ ತಾಯಿ ಮನೆಗೆ ಹೋಗಬೇಕು ಅಂತಿದ್ದರಿಂದ ಹ್ಞೂ ಬಾವ ಅಂದ್ಲು ಸಂತೋಷದಿಂದ. ಚಂದು ಅವರ ಮನೆಗೆ ಕರೆದೊಯ್ಯಲು ಡ್ರೈವರ್ಗೆ ಹೇಳಿದ್ರಿಂದ ಅವನು ಕಾರನ್ನು ಅತ್ತ ತಿರುಗಿಸ್ದ. ಚಂದು ಮತ್ತು ಉದಯ್ ಹೋಗುವಷ್ಟರಲ್ಲಿ ಶಂಕರ್ ಅವರು ಊಟ ಮುಗಿಸಿ ಅಂಗಡಿಗೆ ಹೋಗ್ತಿದ್ರು. ಅಳಿಯ ಮತ್ತು ಮಗಳು ಬಂದದನ್ನು ನೋಡಿ ಸುಲೋಚನಾ, ಈಗೋ ಮಗಳು ಮತ್ತು ಉದಯ್ ಬಂದಿದ್ದಾರೆ ಅಂತ ಹೆಂಡತಿಗೆ ಹೇಳಿ, ಬನ್ನಿ ಅಳಿಯರೇ ಬನ್ನಿ, ಇಷ್ಟು ಬಿಸಿಲಿನಲ್ಲಿ ಬಂದಿದ್ದೀರಲ್ಲ, ಬಂದು ಕೂತ್ಕೊಳ್ಳಿ ಅಂತ ಹೋಗ್ತಿದ್ದವ್ರು ಮತ್ತೆ ವಾಪಸ್ ಬಂದು ಮಗಳು ಮತ್ತು ಅಳಿಯನ ಹತ್ರ ಕೂತರು. ಚೆನ್ನಾಗಿದೆಯಾ ಉದಯ್? ಚೆನ್ನಾಗಿದೆಯಾ ಮಗಳೇ? ಹೌದು, ಇಷ್ಟು ಬಿಸಿಲಿನಲ್ಲಿ ಯಾಕೆ ಬಂದ್ರಿ? ಬೆಳಗ್ಗೆ ಬರ್ಬೋದಿತ್ತಲ್ವೇ ಅನ್ನೋದು ಸುಲೋಚನಾ ಅವರು ಮಗಳು ಮತ್ತು ಅಳಿಯನಿಗೆ ಜ್ಯೂಸನ್ನು ತಂದು ಕೊಟ್ಟರು. ನಾನು ಹೊಲದಲ್ಲಿದ್ದೆ ಅತ್ತೆ, ಚಂದು ಅಲ್ಲೇ ಬಂದಿದ್ಲು ಊಟ ತೊಗೊಂಡು, ಮನೆಗೆ ಹೋಗ್ತಿದ್ವು, ನಿಮ್ಮನ್ನು ನೋಡಿ ಹೋಗೋಣ ಅಂತ ಬಂದವು ಅಂತ ಉದಯ್ ಜ್ಯೂಸ್ ಕುಡಿಯುತ್ತಾ ಚಂದುವಿಗೆ ಹೇಳು ಅಂತ ಕಣ್ಣಲ್ಲೇ ಸನ್ನೆ ಮಾಡ್ದ. ನೀನೇ ಹೇಳು ಅಂತ ಚಂದು ಮೆಲ್ಲಗೆ ಹೇಳಿದಾಗ ಅವರೇನೋ ಹೇಳೋದಕ್ಕೆ ಬಂದಿದ್ದಾರೆ ಅಂತ ಅರ್ಥ ಮಾಡಿಕೊಂಡ ಶಂಕರ್ ಮತ್ತು ಸುಲೋಚನಾ ಅವರು ಇಬ್ಬರನ್ನು ನೋಡ್ತಾ ಇದ್ರು. ಏನೂ ಇಲ್ಲ ಮಾವ, ನೀವು ತಾತಾಗ್ತಿದ್ದೀರಿ. ಚಂದು ಈ ವಿಷಯ ಈಗ ತಾನೇ ನನಗೆ ಹೇಳಿದ್ಲು, ಈ ಸಂತೋಷ ಸುದ್ದಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದವು ಅಂತ ಉದಯ್ ಹೇಳಿದ ತಕ್ಷಣ ಶಂಕರ್ ಮತ್ತು ಸುಲೋಚನಾ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಬಂಗಾರದ ಮಗಳು ನಿಜಾನಾ ಅಂತ ಸುಲೋಚನಾ ಅವರು ಕಣ್ಣೀರು ತುಂಬಿಕೊಂಡು ಕೇಳಿದರು. ಹೌದಮ್ಮ, ಇವತ್ತು ಬಾವ ಬೆಳಿಗ್ಗೆ ಹೊಲಕ್ಕೆ ಹೋಗಿಬಿಟ್ಟಿದ್ರು. ಸ್ವಲ್ಪ ನಿಶಕ್ತಿ ಅನ್ನಿಸ್ತಿದ್ರೆ ಅನುಮಾನ ಬಂದು ನಮ್ಮ ಊರಿನ ಆಸ್ಪತ್ರೆಗೆ ಹೋಗಿದ್ದೆ. ಟೆಸ್ಟ್ ಮಾಡಿ ಹೇಳಿದ್ರು ಈಗ 3ನೇ ತಿಂಗಳಮ್ಮ ಅಂತ ಹೇಳ್ತಿದ್ದಂತೆ ಸುಲೋಚನಾ ಅವರು ಮಗಳನ್ನು ಸಂತೋಷದಿಂದ ಅಪ್ಕೊಂಡ್ರು. ಶಂಕರ್ ಅವರಿಗೂ ಮಗಳು ತಾಯಿ ಆಗ್ತಿದ್ದಾಳೆ ಅಂತ ತುಂಬ ಸಂತೋಷ ಆಯಿತು. ಮಗಳನ್ನು ಹಪ್ಕೊಂಡು ಚೆನ್ನಾಗಿರಿ ಇಬ್ಬರು ಮಕ್ಕಳೊಂದಿಗೆ ಅಂತ ಅಂದರು ತುಂಬಾ ಭಾವುಕವಾಗಿ. ಇವತ್ತು ಇಲ್ಲೇ ಇರಿ ಉದಯ್, ಚಂದುವಿಗೆ ಇಷ್ಟವಾದ ಅಡುಗೆ ಮಾಡ್ತೀನಿ, ನಾನು ಕೂಡ ಇನ್ನೂ ಅಂಗಡಿಗೆ ಹೋಗೋದಿಲ್ಲ, ಇವತ್ತು ಇಲ್ಲೇ ಇರಿ ಅಂತ ಶಂಕರ್ ಅವರು ಕೇಳಿದ್ದಕ್ಕೆ ಹ್ಞೂ ಅಪ್ಪ ಅಂದ್ಲು ಚಂದು. ಬಾ ಉದಯ್, ನಾವು ಹೊರಗೆ ಹೋಗಿ ಚಂದುವಿಗೆ ಇಷ್ಟವಾದದನ್ನು ತರೋಣ ಅಂತ ಅಳಿಯನನ್ನು ಕರ್ಕೊಂಡು ಸಂತೋಷದಿಂದ ಹೊರಗೆ ಹೋದರು ಶಂಕರ್. ಹ್ಞೂ ಸರಿ ಮಾವ ಅಂತ ಹೇಳಿ ಆರ್ಯ ಬರ್ತೀನಿ ಚಂದು ಜಾಗ್ರತೆ ಅಂತ ಹೆಂಡತಿಗೆ ಹೇಳಿ ಅವನು ತನ್ನ ಮಾವನ ಜೊತೆ ಹೊರಟ. ಇನ್ನು ಸುಲೋಚನಾ ಅವ್ರ ಮಗಳ ಪಕ್ಕದಲ್ಲಿ ಕೂತು ಹೇಗಿದೆ ಆರೋಗ್ಯ, ವಾಂತಿ ಏನಾದರೂ ಇದೆಯಾ, ಸುಸ್ತು ಅನ್ನಿಸ್ತಿದೆಯಾ ಅಂತ ಮಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ರು. ತಾಯಿ ಕೇಳೋ ಪ್ರಶ್ನೆಗಳಿಗೆ ಚಂದು ಉತ್ತರಿಸಿದ್ಲು. ಈ ಸಂತೋಷ ಸುದ್ದಿಯನ್ನು ನಿಮ್ಮ ಅಣ್ಣನಿಗೂ ಹೇಳಿ ಚಂದು, ಅವನು ಖುಷಿ ಪಡ್ತಾನೆ ಅಂತ ಸುಲೋಚನಾ ಅವರು ಹೇಳಿದಾಗ, ಈಗ ಬೇಡಮ್ಮ, ಅಣ್ಣ ಆಫೀಸ್ಗೆ ಹೋಗಿರ್ತಾರೆ, ಅಣ್ಣ ಮನೆಗೆ ಬಂದಮೇಲೆ ಅದಕ್ಕೆ ಮತ್ತು ಅಣ್ಣನಿಗೆ ಒಟ್ಟಿಗೆ ಹೇಳ್ತೀನಿ ಅಂತಂದ್ಲು ಚಂದು. ಹ್ಞೂ ಹಾಗೆ ಆಗಲಿ ಅಂತ ಹೊರಗೆ ಹೋಗಿದ್ದೆ ಮಾವ ಅಳಿಯ ಇಬ್ಬರು ಮನೆಗೆ ಬಂದರು.
ಶಂಕರ್ ಅವರು ಬರುವಾಗ ಚಂದುವಿಗೆ ಇಷ್ಟವಾದ ಸಿಹಿ ತಿಂಡಿ ಹಣ್ಣುಗಳನ್ನೆಲ್ಲ ತಂದಿದ್ದರು. ಮೊದಲು ಸಿಹಿ ತಿಂಡಿ ತಂದ ಮಗಳಿಗೆ ತಿನ್ನಿಸಿ ನಂತರ ಎಲ್ಲರ ಬಾಯಿ ಸಿಹಿ ಮಾಡಿದ್ರು. ಸುಲೋಚನಾ ಮಗಳಿಗೆ ಇಷ್ಟವಾದನ್ನೆಲ್ಲ ಅಡುಗೆ ಮಾಡು, ಇವತ್ತು ಮಗಳು ಇಲ್ಲೇ ಇರ್ತಾಳೆ. ಅಮ್ಮ ಚಂದು ಬಂದಾಗಿನಿಂದ ಹೀಗೆ ಕೂತಿದ್ಯಾ, ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ, ಹೊಲಕ್ಕೂ ಹೋಗಿದೆಯಲ್ಲ ಈ ಬಿಸಿಲಿನಲ್ಲಿ, ರೂಮಿಗೆ ಕರ್ಕೊಂಡು ಹೋಗು ಉದಯ್ ಅಂತ ಶಂಕರ್ ಹೇಳಿದ ತಕ್ಷಣ ಹ್ಞೂ ಮಾವ ಬಾ ಚಂದು ಅಂತ ಉದಯ್ ಕರ್ಕೊಂಡು ಹೋದ. 1 ನಿಮಿಷ ಇರು ಅಂತ ಲಾಡು ಬಾಕ್ಸ್ ತಗೊಂಡು ಥ್ಯಾಂಕ್ ಯು ಅಪ್ಪ ಅಂತ ಲಾಡು ತಿನ್ನುತ್ತಾ ತನ್ನ ರೂಮಿಗೆ ಹೋದ್ಲು. ಚಂದು ಯಾಕೋ 1 ವಾರದಿಂದ ಸಿಹಿ ತಿಂಡಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಬಾಬಾ, ಯಾಕೆ ಅಂತ ಈಗ ತಿಳಿಯಿತು. ಈಗಿದ್ದನ್ನು ತಿಂತಿದ್ರೆ ನನ್ನ ಆಸೆ ತೀರಿದಂತಾಯಿತು, ಥ್ಯಾಂಕ್ ಯು ಅಂತ ಲಾಡು ತಿನ್ನುತ್ತಾ ಮುದ್ದಾಗಿ ಹೇಳಿದ್ಲು ಚಂದು. ಯಾವಾಗ ತಿಳಿತಿ ವಿಷಯ ಅಂತ ಉದಯ್ ಚಂದು ಪಕ್ಕದಲ್ಲಿ ಕೂತು ಕೇಳ್ದ. ಮೊನ್ನೆಯಿಂದಲೇ ಹೀಗೆ ಅನ್ನಿಸ್ತಿತ್ತು ಬಾಬಾ, ನಿನಗೆ ಹೇಳಬೇಕು ಅಂದ್ಕೊಂಡೆ, ಆದರೆ ಖಚಿತವಾಗದೆ ಹೇಳಿದ್ರೆ ಮತ್ತೆ ಬೇಸರವಾಗುತ್ತೆ ಅಂತ ಸುಮ್ಮನೆ ಇದ್ದೆ. ಮೊದಲು ನಾನು ಚೆಕ್ ಮಾಡ್ಕೊಂಡ ಮೇಲೆ ಹೇಳೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ದೆ, ಇವತ್ತು ತಿಳಿತು ಅಂದ್ಲು ಚಂದು. ತುಂಬ ಥ್ಯಾಂಕ್ಸ್ ಬಂಗಾರ, ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ ಗೊತ್ತಾ ನನಗೆ ನೀನು. ಒಬ್ಬಂಟಿಯಾಗಿದ್ದ ನನ್ನ ಜೀವನಕ್ಕೆ ನೀನು ಬಂದೆ, ಈಗ ನಮ್ಮ ಮಗುವನ್ನು ಕೂಡ ತರ್ತಿದ್ಯಾ. ನಿಜಕ್ಕೂ ನಾನು ಒಬ್ಬಂಟಿ ಅಂದ್ಕೊಂಡಿದ್ದೆ, ನೀನು ನನ್ನ ಜೀವನಕ್ಕೆ ಬರೋವರೆಗೂ ಆ ದೇವರು ನನ್ನ ಕಡೆ ಇದ್ದಾನೆ, ಅದಕ್ಕೆ ನೀನು ಮತ್ತೆ ನನ್ನ ಜೀವನಕ್ಕೆ ಬಂದು ಇಷ್ಟೊಂದು ಸುಖವನ್ನು ತಂದಿದ್ಯಾ ಅಂತ ಉದಯ್ ಚಂದುಳನ್ನು ಅಪ್ಕೊಂಡಾಗ ಅವನ ಎದೆ ಮೇಲೆ ಚಂದು ಕೂಡ ಆ ಕ್ಷಣವನ್ನು ತುಂಬ ಸಂತೋಷದಿಂದ ಅನುಭವಿಸಿದ್ಲು. ಇದೇ ಕ್ಷಣಕ್ಕಾಗ ಅವಳು ಕಾಯ್ತಿದ್ಲು. ಆದರೆ ಅರಿಯದೆಯೇ ಅವಳ ಮಗು ಗರ್ಭಪಾತವಾಗಿದ್ದ ಹಳೆಯ ವಿಷಯ ನೆನಪಾಗ್ತಾ ಇದ್ದಾಗ ಅಂತ ಹಳೆ ಕಹಿ ಘಟನೆಗಳು ಮತ್ತೆ ನೆನಪಿಗೆ ಬರಬಾರ್ದು. ಈಗ ಅವಳ ಪ್ರಪಂಚ ಉದಯ್ ಮತ್ತು ಅವರಿಗೆ ಹುಟ್ಟಲಿರೋ ಮಗು ಮಾತ್ರ, ಬೇರೆ ಯಾವುದರ ಬಗ್ಗೆಯೂ ಯೋಚಿಸಬಾರದು. ಅಂತಹ ಘಟನೆಯನ್ನು ನಾನು ಮತ್ತೆ ನೆನಪು ಮಾಡ್ಕೊಳ್ಬಾರ್ದು ಅಂತ ಚಂದೀರ್ ಕಣ್ಣು ಒರೆಸ್ಕೊಂಡು ಕಣ್ಣು ಮುಚ್ಚಿ ತೆರೆದು ಈಗಿನ ಸುಂದರ ಕ್ಷಣಗಳನ್ನ ನೆನೆಯತೊಡಗದ್ಲು. ಹೀಗೆ ಸುಲೋಚನಾ ಅವರ ಮಗಳಿಗೆ ಇಷ್ಟವಾದ ಊಟವನ್ನು ತಯಾರಿಸಿ ಹತ್ರ ಕೂತು ತಿನ್ನಿಸ್ತಿದ್ರೆ ಅವರ ಸಂತೋಷವನ್ನು ಉದಯ್ ನೋಡ್ತಾ ಕೂತಿದ್ದ. ಎಲ್ಲರೂ ಮಧ್ಯಾಹ್ನ ಅಲ್ಲೇ ಊಟ ಮಾಡಿ ಸಂಜೆ ಆರ್ಯ ಬರೋ ಸಮಯಕ್ಕೆ ಚಂದು ತನ್ನ ಅಣ್ಣನಿಗೆ ವಿಡಿಯೋ ಕಾಲನ್ನು ಮಾಡಿದ್ಲು. ಆಗಷ್ಟೇ ಮನೆಗೆ ಬಂದಿದ್ದ ಆರ್ಯ ಫ್ರೆಶ್ ಆಗಿ ಮಗನ ಜೊತೆ ಹಾಲ್ನಲ್ಲಿ ಆಟ ಆಡ್ತಿದ್ದ. ಅನ್ವಿತಾ ಆರ್ಯನ ಮೊಬೈಲ್ ತಂದು ಚಂದು ವಿಡಿಯೋ ಕಾಲ್ ಮಾಡ್ತಿದ್ದಾಳೆ ಅಂದ್ಲು. ವಿಡಿಯೋ ಕಾಲ್ ರಿಸೀವ್ ಮಾಡಿ ಹಾಯ್ ಚಂದು ಹೇಗಿದೆಯಾ ಅಂತ ಕೇಳಿದ್ಲು ಅನ್ವಿತಾ. ಚೆನ್ನಾಗಿದ್ದೀನಿ ಅದಕ್ಕೆ, ನೀವು ಹೇಗಿದ್ದೀರಾ, ಅಣ್ಣ ಎಲ್ಲಿದ್ದಾನೆ, ನನ್ನ ಅಳಿಯ ಎಲ್ಲಿದ್ದಾನೆ ಅಂತ ಚಂದು ಕೇಳಿದ್ಲು. ಈಗ ಎಲ್ಲರೂ ಇಲ್ಲೇ ಇದ್ದೀವಿ ಅಂತ ಆರ್ಯ ವಿಶ್ ಪಾಪು ಮತ್ತು ಅನ್ವಿತಾ ಕಾಣುವಂತೆ ಫೋನ್ ಹಿಡಿದಾಗ ಆಯ್ ಹೆಣ್ಣ ಅಂತ ಉದಯನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ವಿಶು ಪಾಪುವಿಗೆ ತಂಗಿ ಮತ್ತು ತಮ್ಮ ಬರಲಿದ್ದಾರೆ ಅಣ್ಣ ಅತ್ತಿಗೆ ಅಂತ ತುಂಬ ಸಂತೋಷದಿಂದ ಹೇಳಿದ್ಲು ಚಂದು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.